ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮುರಳೀಧರ್. ಮೊದಲಿಗೆ ಹೆಡ್ಲೈನ್ಸ್. ಶಾಲೆಯಲ್ಲಿ ಪೇರೆಂಟ್ಸ್ ಮೀಟಿಂಗ್ ನಂತರ ತನ್ನ ಇಬ್ಬರು ಮಕ್ಕಳೊಂದಿಗೆ ರಂಗಧಾಮ ಕೆರೆಗೆ ಹಾರಿ ತಾಯಿ ಸಾವಿನ ಸುತ್ತ ಅನುಮಾನದ ಹುತ್ತ. ಗುಡಿಬಂಡೆ ತಾಲೂಕು ಆಸ್ಪತ್ರೆ ಅಂಗನವಾಡಿ ಕೇಂದ್ರಗಳಿಗೆ ಜಿಲ್ಲಾ ನ್ಯಾಯಾಧೀಶೆ ಶಿಲ್ಪಾ ದಿಢೀರ್ ಭೇಟಿ. ಅವಧಿ ಮೀರಿದ ಆಹಾರ ಪೊಟ್ಟಣಗಳ ಸೀಸ್. ಸಾರ್ಕ್ ಶೃಂಗಸಭೆ ನಡೆದಿದ್ದ ವಿಶ್ವವಿಖ್ಯಾತ ನಂದಿಗಿರಿ ಧಾಮದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಸಚಿವ ಸಂಪುಟ ಸಭೆ. ಬಯಲುಸೀಮೆ ಜಿಲ್ಲೆಗಳ ಅಭಿವೃದ್ಧಿಗೆ ಒತ್ತು ನೀಡುವ ಸಾಧ್ಯತೆ. ಕಂಟೈನರ್ ಲಾರಿ ಬೈಕ್ಗೆ ಡಿಕ್ಕಿ. ರಾತ್ರಿ ಪಾಳಿ ಕೆಲಸ ಮುಗಿಸಿ ವಾಪಸ್ ಆಗುತ್ತಿದ್ದ 3 ವಾಚ್ಮೆನ್ಗಳು ಸಾವು. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಘಟನೆ. ವಾರ್ತೆಗಳ ವಿವರ. ಇಬ್ಬರು ಚಿನ್ನದಂತಹ ಹೆಣ್ಣು ಮಕ್ಕಳು, ಹೆಂಡತಿ ಮಕ್ಕಳನ್ನೇ ಪ್ರಪಂಚ ಮಾಡಿಕೊಂಡಿದ್ದ ಗಂಡ, ಸ್ವರ್ಗದಂತಹ ಕುಟುಂಬ. ಮಕ್ಕಳನ್ನು ಶಾಲೆಯಲ್ಲಿ ಅಡ್ಮಿಷನ್ ಮಾಡಲು ಗಂಡ ಹೆಂಡತಿ ಜೊತೆಯಲ್ಲಿಯೇ ಹೋಗಿದ್ರು. ಏನು ಕೆಲಸ ಇದೆ, ಅಡ್ಮಿಷನ್ ಮಾಡಿಸಿ ಮಕ್ಕಳನ್ನು ಕರೆದುಕೊಂಡು ಮನೆಗೆ ನಡಿ ಅಂತೇಳಿ ಗಂಡ ಶಾಲೆಯಿಂದ ಹೋಗಿದ್ದಾನೆ ಅಷ್ಟೇ. ಅದೇನಾಯಿತು ಗೊತ್ತಿಲ್ಲ. ತನ್ನ ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ತಾಯಿ ಶವವಾಗಿ ಕೆರೆಯಲ್ಲಿ ಪತ್ತೆಯಾಗಿದ್ದಾಳೆ. ಅದು ಎಲ್ಲಿ, ಯಾವ ಊರು ಅಂತೀರಾ? ಈ ಹೃದಯ ವಿದ್ರಾವಕ ಘಟನೆ ವರದಿ ನೋಡಿ. ಹೀಗೆ ಕೆರೆಯಲ್ಲಿ ತೇಲುತ್ತಿರುವ ತಾಯಿ ಮತ್ತು ಮುದ್ದಾದ ಹೆಣ್ಣು ಮಕ್ಕಳ ಶವಗಳು. ಅಯ್ಯೋ, ನನ್ನ ಬಿಟ್ಟು ಹೊರಟು ಹೋದಿರಾ ಎಂದು ಬಿದ್ದು ಬಿದ್ದು ಗೋಳಾಡುತ್ತಿರುವ ಗಂಡ. ಕೆರೆಯ ಸುತ್ತಲೂ ಜಮಾಯಿಸಿ ಬಾಯಿ ಮೇಲೆ ಕೈಯಿಟ್ಟು ಆತಂಕದಿಂದ ನೋಡುತ್ತಿರುವ ಜನ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಧಾಮನ ಕೆರೆಯಲ್ಲಿ. ಇಷ್ಟಕ್ಕೂ ಹೀಗೆ ಶವಗಳಾಗಿ ಪತ್ತೆಯಾಗಿರುವ ತಾಯಿ ಮಕ್ಕಳು ಬೋದಗನಹಳ್ಳಿ ಗ್ರಾಮದವರು. ಬೋದಗನಹಳ್ಳಿ ಗ್ರಾಮದ ಜಯಣ್ಣನ ಹೆಂಡತಿ ಲಾವಣ್ಯ ಮಕ್ಕಳಾದ 9 ವರ್ಷದ ನಿಹಾರಿಕಾ ಮತ್ತು 6 ವರ್ಷದ ನೇಹಾ ವ್ಯವಸಾಯ ಮಾಡಿಕೊಂಡಿದ್ರು. ಹೆಂಡತಿ ಮಕ್ಕಳನ್ನು ಓದಿಸಿಕೊಂಡು ಕುಟುಂಬವನ್ನು ಚೆನ್ನಾಗಿ ಪೋಷಣೆ ಮಾಡಿಕೊಂಡಿದ್ದ. ಮಕ್ಕಳನ್ನು ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸಲು ಗಂಡ ಹೆಂಡತಿ ಜೊತೆಯಲ್ಲೇ ಶಾಲೆಗೆ ಹೋಗಿದ್ದಾರೆ. ಏನೋ ಕೆಲಸ ಇದೆ, ನೀನು ಅಡ್ಮಿಷನ್ ಮಾಡಿಸಿ ಮಕ್ಕಳನ್ನು ಕರೆದುಕೊಂಡು ಮನೆಗೆ ನಡಿ, ಸೋಮವಾರ ಫೀಸ್ ಕಟ್ಟೋಣ ಅಂತೇಳಿ ಅಲ್ಲಿಂದ ಹೊರಟು ಹೋಗಿದ್ದಾನೆ ಅಷ್ಟೇ. ಸಂಜೆ ಮನೆಗೆ ಬಂದು ನೋಡಿದಾಗ ಹೆಂಡತಿ ಮಕ್ಕಳು ಕಾಣಲಿಲ್ಲ. ತನ್ನ ಹೆಂಡತಿ ಲಾವಣ್ಯಳ ಫೋನ್ ಸ್ವಿಚ್ ಆಫ್ ಆಗಿತ್ತು. ಗಾಬರಿಯಿಂದ ಎಲ್ಲ ಕಡೆ ಹುಡುಕಾಡಿ ಇನ್ನೇನು ಪೊಲೀಸರಿಗೆ ವಿಷಯ ಮುಟ್ಟಿಸಬೇಕು ಅನ್ನುವಷ್ಟರಲ್ಲೇ ಬೋದಗನಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ರಂಗಧಾಮನ ಕೆರೆಯಲ್ಲಿ ತನ್ನ ಹೆಂಡತಿ ಲಾವಣ್ಯ ಇಬ್ಬರು ಮಕ್ಕಳೊಂದಿಗೆ ತಾಯಿ ಕೆರೆಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ವಿಷಯ ತಿಳಿದು ಗಂಡನಿಗೆ ಬರಸಿಡಿಲು ಬಡಿದಂತಾಗಿದೆ. ಇನ್ನು ತಾಯಿ ಮಕ್ಕಳ ಸಾವಿನ ಸುತ್ತ ಅನುಮಾನದ ಹುತ್ತವೇ ಬೆಳೆದಿದ್ದು ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಮಕ್ಕಳನ್ನು ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸಿ ಮನೆಗೆ ಬಂದವಳಿಗೆ ಅದೇನಾಯಿತೋ ಗೊತ್ತಿಲ್ಲ. ತನ್ನ ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ತಾಯಿ ಮಕ್ಕಳ ಸಾವಿನ ಹಿಂದೆ ಹಲವು ಅನುಮಾನ ಇದ್ದು ಗಂಡ ಹೆಂಡತಿ ನಡುವೆ ಏನಾದರೂ ಗಲಾಟೆ ನಡೆದಿರಬಹುದಾ ಅಥವಾ ಶಾಲೆಯಲ್ಲಿ ಫೀಸ್ ಕಟ್ಟುವ ವಿಚಾರಕ್ಕೆ ಕಿರಿಕಾಗಿರಬಹುದಾ ಎಂಬ ಪ್ರಶ್ನೆಗಳು ಮೂಡಿವೆ. ಇನ್ನು ಮೃತದೇಹಗಳ ಮರಣೋತ್ತರ ಪರೀಕ್ಷೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದೂರು ದಾಖಲಿಸಿಕೊಂಡು ತನಿಖೆ ಚುರುಕುಗೊಳಿಸಿದ್ದಾರೆ. ಕಳೆ ಹೊರಿತಾ ಇದ್ವಿ. ಕಳೆ ಹೊರ್ಕೊಂಡು ಮಧ್ಯಾಹ್ನ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಇಬ್ಬರು ಹೋದ್ವಿ. ಯಾವ ಸ್ಕೂಲ್ಗೆ? ಅಡ್ಮಿಷನ್ ಮಾಡಿಸ್ಬೇಕಂತ ಹೋದ್ವಿ. ನೀನು ಮಾಡಿಸ್ತಾ ಇರೋ, ಮೀಟಿಂಗ್ ಕೂತ್ಕೊಂಡು ನೀನು ಲೇಟ್ ಆದದ್ದೆ ನಿನಗೆ ಗೊತ್ತಾದದಲ್ಲ, ನಾನು ಹೋಗಿ ಅಮೌಂಟ್ ರೆಡಿ ಮಾಡ್ಕೊತೀನಿ, ಬೇಕಾದ್ರೆ ಸೋಮವಾರ ಕಟ್ಟೋಣ
ಆಮೇಲೆ ನಾನು ಹೊರಟು ಬಂದೆ. ನಮ್ಮ ಹಿಂದೆನೇ ತಿರುಗಿ ಮತ್ತೆ 1 ಅವರ್ಗೆಲ್ಲ ಬಂದುಬಿಟ್ರು. ಬಂದಮೇಲೆ ಮನೆಗೆ ಬಂದರು. ಮನೆಗೆ ಬಂದಮೇಲೆ ಹಸುಗೆ ಮೇವು ಹಾಕೋ, ಕಸ ತಳ್ಳಕ್ಕೆ ಹೋಗಿ ತೋಟದ ಹತ್ರ ಹೋಗ್ತೀನಿ ನಾನು. ಹ್ಞೂ ಅಂತ ಅಷ್ಟು ನಾನು ತೋಟದ ಹತ್ರ ಹೊಟ್ಟೋದು. ಸ್ವಿಚ್ ಆಫ್ ಆಗಿತ್ತು. ಸಂಜೆ 5 ಗಂಟೆಗೆ ಫೋನ್ ಮಾಡಿದೆ. ಫೋನ್ ರಿಂಗ್ ಆಯಿತು. ಎತ್ತಿಲ್ಲ. ತಿರ್ಗಾ ಮಾಡಿದೆ ಎತ್ತಿಲ್ಲ. ಅಷ್ಟೇ ಸರ್. ಮನೆ ಹತ್ರ ಹೋದರೆ ಫೋನ್ ಮನೆಯಲ್ಲೇ. ಊರಲ್ಲೂ ಚೆನ್ನಾಗೇ ಇದ್ದರು. ಅವ್ರವ್ರ ದುಡಿಮೆ ಆಯಿತು, ಅವ್ರವ್ರ ಮನೆ ಆಯಿತು, ಆ ಥರ ಇತ್ತು ಅಂತವ್ರು. ಏನಾಯಿತು ಗೊತ್ತಿಲ್ಲ. ನನ್ನ ರಾತ್ರಿನೂ ಏನೋ ಈ ಥರ ಘಟನೆ ನಡೆದ್ಬಿಟ್ಟೈತೆ, ನಡಿಬಾರ್ದಾಗಿತ್ತು. ಹಂಗೆ ಆಗ್ಬಿಟ್ಟೈತೆ. ಹುಡುಗನೂ ತುಂಬ ಒಳ್ಳೆಯವರು, ಫ್ಯಾಮ್ಲಿ ಎಲ್ಲ ಏನು ಪ್ರಾಬ್ಲಮ್ ಏನಿಲ್ಲ, ಆ ಥರನೇ ಇದ್ದಿತ್ತು. ಆದರೆ ಇನ್ನೂ ಅದ್ರ ವಿಚಾರ ಏನು ಅಂತಲೇ ಗೊತ್ತಿಲ್ಲ. ಹುಡುಗಿ ಏನು ರೀಸನ್ನು, ಕ್ಷುಲ್ಲಕ ಕಾರಣನೋ, ಮನಸ್ಥಿತಿನೋ, ಆ ಥರ ಮನಸ್ಥಿತಿ ಒಳಗೆ ಕೂಡ ಅಲ್ಲ ಹುಡುಗಿ. ಬೇಕಾದ್ರೆ ಎಲ್ಲರನ್ನೂ ಎದುರಿಸಿ ಇದು ಮಾಡೋ ಅಂಥ ಹುಡುಗಿ ಈ ಥರ ಆಗೋಗಿದ್ದಾಳೆ. ಬೇಜಾರಿಲ್ಲ. ಅಣ್ಣ ಪಾಪ ಅಪ್ಪ ಅಮ್ಮನು ಅವ್ರು ಒಳ್ಳೆಯವ್ರೆ, ಅತ್ತೆ ಮಾವನು ಒಳ್ಳೆಯವರೇ, ಹುಡುಗನು ಒಳ್ಳೆ ಹುಡುಗನೇ. ಆ ಹುಡುಗಿ ದುಡ್ಕಿ ತರ ಮಾಡ್ಕೊಂಡ್ಬಿಟ್ಟವಳಿ. ಏನಾಯ್ತು ಅಂತ ನಮಗೂ ಗೊತ್ತಿಲ್ಲ. ಎಲ್ಲ ಅವ್ರ ಮನೆಯಾಗ ಎಲ್ಲ ಫ್ಯಾಮಿಲಿನೂ ಚೆನ್ನಾಗೇ ಇದ್ರು. ನಿನ್ನೆ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗು ಅಂತ ಗಂಡ ಹೆಂಡತಿ ಇಬ್ರು ಹೋಗಿ ಮನೆಗೆ ಬಂದು ಮತ್ತೆ ತೋಟಕ್ಕೆ ಹೋಗಿ ಬಂದವ್ರೆ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳೊಂದಿಗೆ ತಾಯಿಯು ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂದರೆ ಇದರ ಹಿಂದೆ ಬಲವಾದ ಕಾರಣ ಇದ್ದೇ ಇರುತ್ತೆ. ಈಗ ಅದನ್ನು ಪೊಲೀಸರು ತನಿಖೆಯಲ್ಲಿ ಪತ್ತೆ ಹಚ್ಚಬೇಕಾಗಿದೆ ಅಷ್ಟೇ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗೋಶಾಲೆಯಲ್ಲಿನ ಅವ್ಯವಸ್ಥೆ ಕಂಡ ಜಿಲ್ಲಾ ಕಾನೂನು ಸೇವೆಗಳ ಕಾರ್ಯದರ್ಶಿ ನ್ಯಾಯಾಧೀಶೆ ಶಿಲ್ಪಾ ತಕ್ಷಣ ಗೋವುಗಳನ್ನು ಸ್ಥಳಾಂತರಿಸುವಂತೆ ಆದೇಶ ನೀಡಿದರಲ್ಲದೆ ಗುಡಿಬಂಡೆ ತಾಲೂಕಿನ ವಿವಿಧ ಅಂಗನವಾಡಿ ಹಾಗೂ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಅವಧಿ ಮೀರಿದ ಔಷಧಿಗಳು ಹಾಗೂ ಅವಧಿ ಮೀರಿದ ಆಹಾರ ಪೊಟ್ಟಣಗಳನ್ನು ಸೀಸ್ ಮಾಡಿಸಿ ಅಧಿಕಾರಿಗಳ ಧೋರಣೆ ಬಗ್ಗೆ ಕಿಡಿಕಾರಿದರು. ಚಿಕ್ಕಬಳ್ಳಾಪುರದ ಹಿರಿಯ ನ್ಯಾಯಾಧೀಶೆ ಶಿಲ್ಪಾರವರು ಗುಡಿಬಂಡೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ, ರೂರಲ್ ಗುಡಿಬಂಡೆಯ ಅಂಗನವಾಡಿ ಕೇಂದ್ರಗಳಿಗೆ ದಿಢೀರ್ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಗುಡಿಬಂಡೆ ತಾಲೂಕಿನ ನಡುವಣಹಳ್ಳಿ ಗ್ರಾಮದ ಬಳಿ ನಡೆಸಲಾಗುತ್ತಿದ್ದ ನಮ್ಮ ನಾಡು ಗೋಶಾಲೆಯ ಅವ್ಯವಸ್ಥೆಗಳ ಕುರಿತು ದೂರು ನೀಡಿದ್ದ ನ್ಯಾಯಾಧೀಶೆ ಶಿಲ್ಪಾರವರು ಜೂನ್ 6ರಂದು ಗೋಶಾಲೆಗೆ ಭೇಟಿ ನೀಡಿದ್ದರು. ನಮ್ಮ ನಾಡು ಗೋಶಾಲೆಯ ಅವ್ಯವಸ್ಥೆಗಳ ಬಗ್ಗೆ ನ್ಯಾಯಾಧೀಶೆ ಶಿಲ್ಪಾರವರು ನೀಡಿದ ದೂರಿನ ಮೇರೆಗೆ ಗೋಶಾಲೆಯ ಮಾಲೀಕ ವೆಂಕಟೇಶ್ನನ್ನು ಬಂಧನ ಮಾಡಲಾಗಿದೆ. ಇನ್ನು ನ್ಯಾಯಾಧೀಶರ ಸಮ್ಮುಖದಲ್ಲಿ ನಮ್ಮ ನಾಡು ಗೋಶಾಲೆಯಲ್ಲಿದ್ದ ಹಸುಗಳನ್ನು ಶಿಡ್ಲಘಟ್ಟದ ನಾಗಿರೆಡ್ಡಿ ಹಳ್ಳಿ ಗ್ರಾಮದ ಬಳಿಯ ಸರ್ಕಾರಿ ಗೋಶಾಲೆಗೆ ಹಾಗೂ ದೇವರ ಹೊಸಹಳ್ಳಿ ಗ್ರಾಮದ ಬಳಿಯ ಶ್ರೀಕೃಷ್ಣ ಗೋಶಾಲೆಗಳಿಗೆ ಸ್ಥಳಾಂತರ ಮಾಡಲಾಯಿತು. ಬಳಿಕ ಗುಡಿಬಂಡೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದ ನ್ಯಾಯಾಧೀಶೆ ಶಿಲ್ಪಾರವರು ಔಷಧಾಲಯ, ರಕ್ತ ಪರೀಕ್ಷಾ ಕೇಂದ್ರ, ವಿವಿಧ ವಾರ್ಡ್ಗಳನ್ನು ಪರೀಕ್ಷೆ ಮಾಡಿದ್ದರು. ಈ ಸಮಯದಲ್ಲಿ ಅಲ್ಲಿದ್ದ ರೋಗಿಗಳು ಹಾಗೂ ಸಾರ್ವಜನಿಕರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿದರು. ಆಸ್ಪತ್ರೆಯಲ್ಲಿ ಸರಿಯಾದ ಚಿಕಿತ್ಸೆ ಹಾಗೂ ಸ್ವಚ್ಛತೆ ಕಾಪಾಡುವಂತೆ, ರೋಗಿಗಳೊಂದಿಗೆ ಸೌಜನ್ಯದಿಂದ ವರ್ತನೆ ಮಾಡುವಂತೆ ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದರು. ಇನ್ನು ಗುಡಿಬಂಡೆ ತಾಲೂಕಿನ ರೂರಲ್ ಗುಡಿಬಂಡೆಯ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿದ ನ್ಯಾಯಾಧೀಶರು ಕೇಂದ್ರಗಳಲ್ಲಿನ ಅವ್ಯವಸ್ಥೆಗಳ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು. ಅಂಗನವಾಡಿ ಕೇಂದ್ರದಲ್ಲಿ ಅವಧಿ ಮುಗಿದ ಕೆಲವೊಂದು ಆಹಾರ ಪದಾರ್ಥಗಳನ್ನು ಕಂಡು ಬೇಸರ ವ್ಯಕ್ತಪಡಿಸಿದರು. ಜೊತೆಗೆ ಕೇಂದ್ರದ ಮಕ್ಕಳಿಗೆ ಸರಿಯಾಗಿ ಮೊಟ್ಟೆ ನೀಡದ ಬಗ್ಗೆಯೂ ಆಕ್ರೋಶ ಹೊರಹಾಕಿದರು. ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಅವರ ಸೂಚನೆ ಮೇರೆಗೆ ಅವ್ರ ಜೊತೆ ನಾವು ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಏನು ದಾಖಲೆಗಳು ಮೇಂಟೈನ್ ಮಾಡಿರಲಿಲ್ಲ, ಜೊತೆಗೆ ಅವ್ಯವಸ್ಥೆ ಇತ್ತು. ಹಾಗಾಗಿ ಇದನ್ನು ಶಿಫ್ಟ್ ಮಾಡಬೇಕು ಅಂತೇಳ್ಬಿಟ್ಟು ಮಾನ್ಯ ಸದಸ್ಯ ಕಾರ್ಯದರ್ಶಿಗಳ ನಿರ್ದೇಶನದ ಮೇರೆಗೆ ಮೀಟಿಂಗ್ ಮಾಡಿ, ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿ ಇಲ್ಲಿರೋ ಜಾನುವಾರುಗಳನ್ನ ಈಗ 2 ಅಂದರೆ ದೇವಸ್ಥಾನದ ಸ್ಥಳೀಲಿ ಒಂದು ಗೋಶಾಲೆ ಮತ್ತು ನಮ್ಮದು ಸರ್ಕಾರಿ ಗೋಶಾಲೆ ಶಿಡ್ಲಘಟ್ಟದಲ್ಲಿದೆ, ಅಲ್ಲಿ ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡ ನಂತರ ಈ ದಿನ ಶಿಫ್ಟ್ ಮಾಡ್ತಾ ಇದ್ದೀವಿ. ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ಸೀಸ್ ಮಾಡಿದರು. ಮಂಜುನಾಥ್ ಬಿ, ನ್ಯೂಸ್ ಟಿವಿ, ಗುಡಿಬಂಡೆ. ನೋಡು
ನೀವು ತಿನ್ನಿ, ಮಕ್ಳು ತಿನ್ನಿಸ್ಬಿಡಿ. 1986ರಲ್ಲಿ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿರವರ ಅಧ್ಯಕ್ಷತೆಯಲ್ಲಿ 2ನೇ ಸಾರ್ಕ್ ಶೃಂಗಸಭೆ ನಡೆದಿದ್ದ ಚಿಕ್ಕಬಳ್ಳಾಪುರದ ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ರಾಜ್ಯ ಸಂಪುಟ ಸಭೆಯನ್ನು ಇದೇ ತಿಂಗಳ 19ರಂದು ನಡೆಸಲು ನಿರ್ಣಯಿಸಿದ್ದು, ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳುತ್ತಿದೆ. ಈ ಪ್ರಾಕೃತಿಕವಾದಂತಹ ನಂದಿಗಿರಿಧಾಮದಲ್ಲಿ ನಡೆಯುವ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಬಯಲುಸೀಮೆ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಸರ್ಕಾರ ಹೊರವಾಗುವ ಯೋಜನೆಗಳನ್ನು ಪ್ರಕಟಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ಜೂನ್ 19ರಂದು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಈ ಸಭೆಯ ಸುಗಮ ಹಾಗೂ ಸಮರ್ಪಕ ನಿರ್ವಹಣೆಗೆ ಅಗತ್ಯ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳಲು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮುಂದಾಗಿದೆ. ನಂದಿಗಿರಿಧಾಮ ಪ್ರಾಕೃತಿಕವಾಗಿ ತನ್ನದೇ ವೈಭವವನ್ನು ಹೊಂದಿದ್ದು, ಮಳೆಗಾಲದ ಸಂದರ್ಭದಲ್ಲಂತೂ ಬೆಳ್ಳಿ ಮೋಡಗಳು ಗಿರಿಧಾಮಕ್ಕೆ ಮುತ್ತಿಕೊಂಡಂತೆ ಇರುತ್ತವೆ. ಜೊತೆಗೆ ಇಲ್ಲಿನ ಆಹ್ಲಾದಕರ ಗಾಳಿ ಎಲ್ಲರನ್ನ ಮನ ಸೆಳೆಯುತ್ತಿದೆ. ಮಹಾತ್ಮ ಗಾಂಧೀಜಿಯವರು ಸುಮಾರು 45 ದಿನಗಳ ಕಾಲ ನಂದಿಗಿರಿಧಾಮದಲ್ಲಿ ಉಳಿದುಕೊಂಡಿದ್ದು, ಇದನ್ನು ಆರೋಗ್ಯಧಾಮ ಎಂದು ವ್ಯಾಖ್ಯಾನಿಸಿದ್ದಾರೆ. ಇಂತಹ ನಂದಿಗಿರಿಧಾಮಕ್ಕೆ ದೇಶ ಅಲ್ಲದೆ ವಿದೇಶಗಳಿಂದಲೂ ಪ್ರವಾಸಿಗರು ಭೇಟಿ ನೀಡಿರುತ್ತಾರೆ. ಇಂತಹ ಐತಿಹಾಸಿಕ ಸ್ಥಳದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆಯನ್ನು ನಡೆಸುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಸ್ಪಂದಿಸಿ ಇದೇ ತಿಂಗಳ 19ರಂದು ಗುರುವಾರ ಸಂಪುಟ ಸಭೆ ನಡೆಸಲು ಸಮ್ಮತಿ ಸೂಚಿಸಿದ್ದಾರೆ. ಇತ್ತೀಚೆಗಷ್ಟೇ ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದಲ್ಲೂ ಸಂಪುಟ ಸಭೆ ನಡೆದಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಸಚಿವ ಸಂಪುಟ ಸಭೆ ನಡೆಸುತ್ತಿದ್ದು, ಮುಖ್ಯಮಂತ್ರಿಗಳ ಹಾದಿಯಾಗಿ ಎಲ್ಲ ಸಚಿವರು ಈ ಸಭೆಯಲ್ಲಿ ಭಾಗವಹಿಸುತ್ತಿರುವುದು ಜಿಲ್ಲೆಯ ಮಟ್ಟಿಗೆ ಒಂದು ಸಂತಸದ ವಿಷಯ. ಹಿಂದೆ 1986ರ ನವೆಂಬರ್ 15-16ರಂದು 2ನೇ ಶಾರ್ಕ್ ಶೃಂಗಸಭೆ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿರವರ ನೇತೃತ್ವದಲ್ಲಿ ನಡೆದಿತ್ತು. ಬಯಲುಸೀಮೆ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಸಮಸ್ಯೆಗಳು ಹಾಗೂ ಅದರಲ್ಲೂ ವಿಶೇಷವಾಗಿ ಶಾಶ್ವತ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚಿಸಲು 3 ಜಿಲ್ಲೆಗಳ ಉಸ್ತುವಾರಿ ಸಚಿವರು ಸಿದ್ಧತೆ ಮಾಡಿಕೊಂಡಿರುವುದಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಸಚಿವ ಕೆ.ಎಚ್. ಮುನಿಯಪ್ಪ ತಿಳಿಸಿದ್ದಾರೆ. ಹೆಚ್ಚಿನ ವೇಳೆ ನೀರು ಆದಷ್ಟು ಶೀಘ್ರದಲ್ಲಿ ತರಬೇಕು. ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕಂತೆ ಮೊಟ್ಟ ಮೊದಲು ಈ ಕಾರ್ಯಕ್ರಮವನ್ನು ರೂಪಿಸಿದೆ. ಆ ನೀರು ಮೊದಲು ಈ ಜಿಲ್ಲೆಗಳಿಗೆ ಕೊಡಬೇಕು, ಆಮೇಲೆ ಬೇರೆ ಜಿಲ್ಲೆಗಳಿಗೆ ಕೊಡಬೇಕು. ಅವೆಲ್ಲಕ್ಕಿಂತ ಮುಖ್ಯವಾಗಿ ಕುಡಿಯೋ ನೀರು ಮುಖ್ಯ. ಅದು ಯಾವುದೇ ಭಾಗಕ್ಕಾಗಲಿ ಕುಡಿಯೋ ನೀರು ಕೊಟ್ಟ ಮೇಲೆ ಕೆರೆಗಳು ತುಂಬಿಸ್ಬೇಕು ಅನ್ನೋದು ಒಂದು ನಿರ್ಣಯ. ಆದ್ದರಿಂದ ಇವತ್ತು ಕುಡಿಯೋ ನೀರನ್ನು ಕೊಡುವಂಥ ಏರ್ಪಾಟ್ ಮಾಡಬೇಕು. ನಮಗೆ ಮೊದಲು ಈ ಜಿಲ್ಲೆಗಳಿಗೆ ಕೊಟ್ಟ ಮೇಲೆ ನೀವು ಬೇರೆ ಕೊಡಬೇಕು ಅನ್ನೋದನ್ನು ಒತ್ತಾಯ ತಂದಿದ್ದೀವಿ. ಇದು ಬಹಳ ಮುಖ್ಯವಾದಂಥ ವಿಷಯವಾಗಿರ್ತದೆ ನಂದಿ ಹಿಲ್ಸಲ್ಲಿ ಆಗೋ ಕಾರ್ಯಕ್ರಮದಲ್ಲಿ. ಅಷ್ಟೇ ಅಲ್ಲ, ಬೇರೆ ಬೇರೆ ಶಾಶ್ವತವಾಗಿ ಆಗಬೇಕಾಗಿರೋ ಕೆಲಸಗಳು ಕೋಲಾರ ಆಗಲಿ, ಚಿಕ್ಕಬಳ್ಳಾಪುರ ಆಗಲಿ, ಗ್ರಾಮಾಂತರ ಬೆಂಗಳೂರು, ಇವೆಲ್ಲವನ್ನೂ ಕೂಡ ನಾವು ಈಗಾಗಲೇ 2 ಮೀಟಿಂಗನ್ನು ಮಾಡಿದ್ದೀವಿ. ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸುರೇಶ್ ಅವರು, ಈ ಜಿಲ್ಲಾ ಮಂತ್ರಿಗಳು ಸುಧಾಕರ್ ಅವರು, ಕೃಷ್ಣ ಬೈರೇಗೌಡರು ಮೊದಲಿಂದ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ, ನಾನು ಇದ್ದೀನಿ. ಮೊನ್ನೆ ಕೂಡ ಒಂದು ಮೀಟಿಂಗ್ ಮಾಡಿದ್ದೀವಿ. ಸಮಗ್ರ ಅಭಿವೃದ್ಧಿಗೆ ಒಂದು ಚಿಂತನೆಯನ್ನು ಮಾಡಿದ್ದೀವಿ. ಯಾಕಂದರೆ ಆಲ್ಮಟ್ಟಿ ಡ್ಯಾಮ್ ಆಗ್ಬೋದು, ಘಟಪ್ರಭಾ, ಮಲಪ್ರಭಾ, ಈ ಕಡೆ ಲಕ್ಷಾಂತರ ಸಾವಿರಾರು ಕೋಟಿ ರೂಪಾಯಿಗಳು ನಾವು ಕೊಟ್ಟಿದ್ದೀವಿ. 71J ಅಂತ ಕಲ್ಯಾಣ ಕರ್ನಾಟಕಕ್ಕೆ ನಾವು ಸಾಕಷ್ಟು ನಾವು, ಆದರೆ ಬಯಲುಸೀಮೆ 1500 ಅಡಿ ಹೋದರೂ ನೀರು ಸಿಕ್ಕದೇ ಇರುವಂಥ ಪರಿಸ್ಥಿತಿ ಇರುವಂಥ ಈ ಜಿಲ್ಲೆಗಳಲ್ಲಿ ಐಸಿಯುನಲ್ಲಿ ಜೀವನ ಮಾಡ್ತೀವಿ, ಡ್ರಿಪ್ನಲ್ಲಿ. ರೈತರು ಬಹಳ ಬುದ್ಧಿವಂತರಾಗಿದ್ದಕ್ಕೆ ಬದುಕಿದ್ದೇವೆ. ನದಿ ಇಲ್ಲ, ನಾಲೆ ಇಲ್ಲ, ಕೆರೆಗಳು ಉಳುತ್ತ ಕೆಲಸ ಇದೆ, ಕುಡಿಯೋ ನೀರನ್ನು ತರೋದಿದೆ, ಸಾಕಷ್ಟು ವಿಷಯಗಳು ನಮ್ಮ ಈ 3 ಜಿಲ್ಲೆಗಳಲ್ಲಿ ಇವೆ. ಆದ್ದರಿಂದ ಇದನ್ನು ಬಹಳ ಸೀರಿಯಸ್ ಆಗಿ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಸಂಪುಟ ಸಭೆ ನಡೆಯುವ ಹಿನ್ನೆಲೆಯಲ್ಲಿ ನಂದಿಗಿರಿಧಾಮದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳು, ಶಿಷ್ಟಾಚಾರಗಳು, ಸಚಿವರುಗಳ ವಾಸ್ತವ್ಯ ಸೇರಿದಂತೆ ವಿವಿಧ ವಿಷಯಗಳ ಮೇಲೆ ಜಿಲ್ಲಾಧಿಕಾರಿ ರವೀಂದ್ರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ನಿಟ್ಟಾಲಿ, ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸೆ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಭಾಸ್ಕರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಮಹತ್ವದ ಸಭೆಯನ್ನ ನಡೆಸಿದರು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಕೆ.ಎಸ್. ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
PU ಕಾಲೇಜ್. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ಕಳೆದ 10 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, NEET ಹಾಗೂ JEE ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಫಲಿತಾಂಶವನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. SSLCಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ದಾಖಲಾತಿ ನೀಡಲಾಗುವುದು. ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ, PCMB, PCMCS. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ NEET, CET ಹಾಗೂ JEE ವಿಶೇಷ ತರಬೇತಿ ನೀಡಲಾಗುವುದು. ಕಾಮರ್ಸ್ ವಿಭಾಗದಲ್ಲಿ EBACS ಮತ್ತು CA ಫೌಂಡೇಶನ್ ತರಬೇತಿ ನೀಡಲಾಗುವುದು. ಎಂದೇ ದಾಖಲಾತಿಗೆ ಸಂಪರ್ಕಿಸಿ. ಬೆಸ್ಟ್ PU ಕಾಲೇಜ್, CSI ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845634201 9535553012. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ICU, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ENT, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ವಿರಾಮದ ನಂತರ ನ್ಯೂಸ್ ಟಿವಿಗೆ ಸ್ವಾಗತ. ರಾತ್ರಿ ಪಾಳಿ ಕೆಲಸ ಮುಗಿಸಿ ಬೈಕ್ನಲ್ಲಿ ಮನೆಗೆ ವಾಪಸ್ಸಾಗುತ್ತಿದ್ದ ಸಮಯದಲ್ಲಿ ಅತಿ ವೇಗವಾಗಿ ಬಂದ ಕಂಟೈನರ್ ಲಾರಿಯೊಂದು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ 3 ಸವಾರರು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ತುಮಕೂರು ತಾಲೂಕಿನ ನಂದಿಹಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಸಂಭವಿಸಿದೆ. ಅಪಘಾತದಿಂದ ಕೆಲ ಗಂಟೆಗಳ ಕಾಲ ಸಂಚಾರ ಸ್ಥಗಿತಗೊಂಡಿತ್ತು. ತುಮಕೂರು ಜಿಲ್ಲೆ ದಾಬಸಾಪೇಟೆಯ ME ಸೋಲಾರ್ ಪ್ಲಾಂಟ್ನಲ್ಲಿ ವಾಚ್ಮ್ಯಾನ್ ಕೆಲಸ ಮುಗಿಸಿಕೊಂಡು ಬೈಕ್ನಲ್ಲಿ ಬೆಳಿಗ್ಗೆ ವಾಪಸ್ ಬರುತ್ತಿದ್ದ ವೇಳೆ ಕಂಟೈನರ್ ಲಾರಿಯೊಂದು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ 3 ಸವಾರರು ಸಾವನ್ನಪ್ಪಿರುವ ಭೀಕರ ಘಟನೆ ತುಮಕೂರು ತಾಲೂಕಿನ ನಂದಿಹಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಅಪಘಾತ ಸಂಭವಿಸಿದೆ. ವಾಚ್ಮ್ಯಾನ್ಗಳಾಗಿ ಕೆಲಸ ಮಾಡುತ್ತಿದ್ದ 25 ವರ್ಷದ ರಾಜೇಶ್, 27 ವರ್ಷದ ಧನಂಜಯ್ ಹಾಗೂ 23 ವರ್ಷದ ಧನುಷ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ SP ಅಶೋಕ್ ವೆಂಕಟ್, ASP ಗೋಪಾಲ್, DYSP ಚಂದ್ರಶೇಖರ್, CPI ರಾಮ್ ಪ್ರಸಾದ್ ಸ್ಥಳಕ್ಕೆ ಆಗಮಿಸಿದ್ದು, ಖ್ಯಾತಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ತಿಮ್ಮಯ್ಯ, ನ್ಯೂಸ್ ಟಿವಿ, ತುಮಕೂರು. ಸರಣಿ ಕಳ್ಳತನಗಳಿಂದ ಗೌರಿಬಿದನೂರು ನಗರದ ಜನತೆ ಭಯಭೀತರಾಗುತ್ತಿದ್ದಾರೆ. ಇದಕ್ಕೆಲ್ಲ ಕಡಿವಾಣ ಯಾವಾಗ ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇತ್ತೀಚೆಗಷ್ಟೇ ನಡೆದಿದ್ದ ಸರಣಿ ಕಳ್ಳತನ ಮಾಸುವ ಮುನ್ನವೇ ಕಳೆದ ರಾತ್ರಿ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಸೇರಿದಂತೆ 2 ಮನೆಗಳಲ್ಲಿ ಬೀಗ ಮುರಿದು ಚಿನ್ನಾಭರಣ ದೋಚಿದ್ದಾರೆ. ಗೌರಿಬಿದನೂರು ನಗರದ ಶ್ರೀನಗರ ಬಡಾವಣೆಯಲ್ಲಿ ಕಳೆದ ರಾತ್ರಿ 2 ಮನೆಗಳ ಬೀಗ ಒಡೆದು ಮನೆಯಲ್ಲಿದ್ದ ಚಿನ್ನ, ಬೆಳ್ಳಿ ಮತ್ತು ನಗದನ್ನು ದೋಚಿಕೊಂಡು ಹೋಗಿರುವ ಘಟನೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಇದೇ ವೇಳೆ ಬಾಲಮುರಳಿ ಕೃಷ್ಣ ಮಾತನಾಡಿ, ನಮ್ಮ ಭಾವನವರು ಸೀನಿಯರ್ ರಿಟೈರ್ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದು ಕಳೆದ 1 ತಿಂಗಳ ಹಿಂದೆ ಚಿಕಿತ್ಸೆಗೆಂದು ಹೈದರಾಬಾದಿಗೆ ಬಂದಿದ್ದಾರೆ. ಕಳೆದ ರಾತ್ರಿ ನಮ್ಮ ಭಾವನ ಮನೆಯಲ್ಲಿ ಕಳ್ಳತನವಾಗಿರುವ ವಿಷಯ ತಿಳಿಯಿತು. ಬಂದು ನೋಡಿದಾಗ ಮನೆಯ ಬೀಗ ಒಡೆದು ಬೀರುವಿನಲ್ಲಿದ್ದ 35 ಗ್ರಾಂ ಚಿನ್ನ, 200 ಗ್ರಾಂ ಬೆಳ್ಳಿ, 5,000 ನಗದನ್ನು ದೋಚಿಕೊಂಡು ಹೋಗಿದ್ದಾರೆ. ఈ ಬಗ್ಗೆ ఠాణೆಯಲ್ಲಿ దూరు నీడలాಗಿದೆ ಎಂದರು. KV రాఘవాచార్యులు గారు కార్పొరేషన్ బ్యాంక్ రిటైర్డ్ సీనియర్ మేనేజర్ హైదరాబాద్లో చేసేవారు. ఆయన ఇక్కడ ఉంటారు. ఈయన ఇంట్లో
నిన్న రాత్రి దొంగతనం జరిగింది. 35 గ్రాములు గోల్డ్, 200 గ్రామ్స్ సిల్వర్, అరౌండ్ 5,000 to 6,000 క్యాష్ ಥೆಫ್ಟ್ జరిగింది. దాని విషయం ಕಂಪ್ಲೇಂಟ್ ಇಚ್ಚಾము. ಮತ್ತೊಂದು ಬೀಗ ಹಾಕಿದ ಮನೆಯನ್ನು ಕಳ್ಳರು ದೋಚಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಮನೆಗೆ ಬೀಗ ಹಾಕಿಕೊಂಡು ಹೊಲದಲ್ಲಿ ಕೆಲಸ ಮಾಡಿಕೊಂಡು ಸಂಜೆ ಬರುತ್ತಿದ್ದರು. ನಿನ್ನೆ ರಾತ್ರಿ ಅಲ್ಲಿಯೇ ನಮ್ಮ ಅಜ್ಜಿ ಮನೆಯಲ್ಲಿ ಉಳಿದುಕೊಂಡಿದ್ದು, ಅದನ್ನು ಗಮನಿಸಿದ ವ್ಯಕ್ತಿಗಳು ಮನೆಯ ಬೀಗ ಒಡೆದು ಮನೆಯಲ್ಲಿದ್ದ 3 kg ಬೆಳ್ಳಿ ಕದ್ದಿದ್ದಾರೆ. ನಮಗೆ ನಮ್ಮ ಪಕ್ಕದ ಮನೆಯವರು ನಿಮ್ಮ ಮನೆ ಬಾಗಿಲು ತೆರೆದಿದೆ, ಬಂದು ನೋಡಿ ಎಂದು ತಿಳಿಸಿದ್ದು, ಬಂದು ನೋಡಿದಾಗ ಕಳ್ಳತನವಾಗಿರುವುದು ತಿಳಿದಿದ್ದು ದೂರು ನೀಡಲಾಗಿದೆ ಎಂದರು. ಒಟ್ಟಾರೆ ಗೌರಿಬಿದನೂರಿನಲ್ಲಿ ಮೇಲಿಂದ ಮೇಲೆ ಸರಣಿ ಕಳ್ಳತನಗಳು ಜರುಗುತ್ತಿರುವುದು ಸಾರ್ವಜನಿಕರನ್ನು ಬೆಚ್ಚಿ ಬೀಳಿಸಿದೆ. ಘಟನೆಯನ್ನು ತಿಳಿದು ಸ್ಥಳಕ್ಕೆ ನಗರ ಠಾಣೆಯ ಅಪರಾಧ ವಿಭಾಗದ PSI ಚಂದ್ರಕಲಾ ಮತ್ತು ಸಿಬ್ಬಂದಿ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ತ್ಯಾಗ ಬಲಿದಾನದ ಪ್ರತೀಕವೇ ಬಕ್ರೀದ್ ಹಬ್ಬ. ದೇವನಹಳ್ಳಿ ಮುಸ್ಲಿಂ ಬಾಂಧವರು ಸಂಪ್ರದಾಯದಂತೆ ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವುದರ ಮೂಲಕ ಬಕ್ರೀದ್ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿದರು. ದೇವನಹಳ್ಳಿ ಪಟ್ಟಣದ ಜಾಮಿಯಾ ಮಸೀದಿ ಆದಿ ಸುನ್ನಿ ಮಸೀದಿಯ ಜಮಾಯತ್ ವತಿಯಿಂದ ಜಾಮಿಯಾ ಮಸೀದಿ ಅಧ್ಯಕ್ಷ ಅಬ್ದುಲ್ ಕುದ್ದೂಸ್ ಪಾಷಾ ಅವರ ಮಾರ್ಗದರ್ಶನದಲ್ಲಿ ಧರ್ಮಗುರು ಶೇಖ್ ಅಬ್ದುಲ್ ಜಬ್ಬಾರ್ ನೇತೃತ್ವದಲ್ಲಿ ಬಕ್ರೀದ್ ಹಬ್ಬದ ಈದ್ ಉಲ್ ಅದಾ ನಮಾಜನ್ನು ಬೊಮ್ಮವಾರದಲ್ಲಿರುವ ಪುರಾತನದಲ್ಲಿ ಪ್ರಾರ್ಥನೆ ಸಲ್ಲಿಸುವುದರ ಮೂಲಕ ಪೂರೈಸಿದರು. ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ನೆರವೇರಿಸುವ ಈದ್ ನಮಾಜ್ ದಿನವೇ ಇಲ್ಲಿನ ದೇವನಹಳ್ಳಿ ಜಾಮಿಯಾ ಮಸೀದಿಯಲ್ಲಿ ಜಮಾವಣೆಗೊಂಡ ಮುಖಂಡರು ಹಾಗೂ ಸಮುದಾಯದವರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದರು. ಧರ್ಮಗುರು ಶೇಖ್ ಅಬ್ದುಲ್ ಜಬ್ಬಾರ್ ಅವರು ಬಕ್ರೀದ್ ಹಬ್ಬದ ಹಿನ್ನೆಲೆ ಮತ್ತು ಇತಿಹಾಸವನ್ನು ತಿಳಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಮಹಿಳೆಯರು ಸಹ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು. ಮಕ್ಕಳು ಶುಭ್ರ ಉಡುಪುಗಳನ್ನು ಧರಿಸಿ ಈದ್ ನಮಾಜಿಗೆ ಬಂದಿದ್ದು ಗಮನ ಸೆಳೆಯಿತು. ಈ ವೇಳೆ ಜಾಮಿಯಾ ಮಸೀದಿ ಉಪಾಧ್ಯಕ್ಷ MS ಇಬ್ರಾಹಿಂ, ಕಾರ್ಯದರ್ಶಿ ನಾಜೀರ್, ಉಪನ್ಯಾಸಕ ಶಫಿ ಅಹಮದ್, ಯುವ ಮುಖಂಡರಾದ ಐದರ್ ಸಾಬ್, ಶಂಶೀರ್, ಶಬ್ಬೀರ್, ಶಹಬಾಸ್ ಇನ್ನಿತರರು ಉಪಸ್ಥಿತರಿದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಶಿಕ್ಷಣ ತಜ್ಞರು, ಗಾಂಧಿವಾದಿಗಳು ಮೂಢನಂಬಿಕೆಗಳ ವಿರುದ್ಧ ಅರಿವು ಮೂಡಿಸಿದ ಸಂತ ಗ್ರಾಮೀಣ ಭಾಗದ ಬಡವರ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯಕ್ಕಾಗಿ ಶ್ರಮಿಸಿದರು. ಸ್ವಾತಂತ್ರ್ಯ ಹೋರಾಟಗಾರರು ಡಾಕ್ಟರ್ H. ನರಸಿಂಹಯ್ಯ ಅವರ ಇಂದಿನ ಯುವಕರಿಗೆ ಅನುಕರಣೀಯ ಹಾಗೂ ಮಾರ್ಗದರ್ಶಿಗಳು ಎಂದು ಮಾಜಿ ಸಚಿವ ಮತ್ತು ಪ್ರಾಧಿಕಾರದ ಅಧ್ಯಕ್ಷ NS ಶಿವಶಂಕರ ರೆಡ್ಡಿ ಅಭಿಪ್ರಾಯಪಟ್ಟರು. ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ನರಸಿಂಹಯ್ಯ ಅವರ ಅಮರಧಾಮದಲ್ಲಿ ನಮನ ಸಲ್ಲಿಸಿ ಮಾತನಾಡಿದ ಮಾಜಿ ಸಚಿವ HN ಪ್ರಾಧಿಕಾರದ ಅಧ್ಯಕ್ಷ NH ಶಿವಶಂಕರ್ ರೆಡ್ಡಿ, ಡಾಕ್ಟರ್ H. ನರಸಿಂಹಯ್ಯನವರು ಕಡು ಬಡತನದಲ್ಲಿ ಶಿಕ್ಷಣ ಪಡೆದು ಉನ್ನತ ಮಟ್ಟ ವ್ಯಾಸಂಗ ಮಾಡಿದ ಶಿಕ್ಷಣ ತಜ್ಞರು ಎಂದರೆ ತಪ್ಪಾಗಲಾರದು. ವಿದ್ಯೆ ಕಲಿಯಲು ಅವರು ಬೆಂಗಳೂರು ನಗರಕ್ಕೆ ಬಸ್ ಸೌಕರ್ಯವಿಲ್ಲದೆ ಆ ಕಾಲದಲ್ಲಿ ಕಾಲ್ನಡಿಗೆಯಲ್ಲೇ ಬೆಂಗಳೂರಿಗೆ ಹೋಗಿ ವಿದ್ಯಾಭ್ಯಾಸ ಕಲಿತರು. ಊಟಕ್ಕಾಗಿ ಉಚಿತ ಛತ್ರಗಳಲ್ಲಿ ಉಂಡು ಮಲಗಿ ತಮ್ಮ ಶಿಕ್ಷಣ ಪಡೆದ ಯೋಗಿ. ಅವರ ಜೀವನದಲ್ಲಿ ಭೋಗ, ಜೀವನ ಕನಸಿನ ಮಾತು ಕೇವಲ ಹಸಿವು, ಕಡು ಬಡತನದಲ್ಲಿ ಬೆಳೆದು ಇಂದು ಉನ್ನತ ಮಟ್ಟದ ಶಿಕ್ಷಣ ಸಂಸ್ಥೆಗಳು ಸ್ಥಾಪನೆ ಮಾಡಿ ಶಿಕ್ಷಣ ತಜ್ಞರು ಎಂಬ ಖ್ಯಾತಿ ಪಡೆದಿದ್ದಾರೆ. ಅವರ ಆದರ್ಶಗಳು, ಆಶಯಗಳು ನಮಗೆ ದಾರಿದೀಪವಾಗಬೇಕು ಎಂದರು. ಜಮೀನಿಂದ ಹಿಡಿದು ಮಾಡಿರ್ತಕ್ಕಂಥ ಕೀರ್ತಿ ಅವ್ರಿಗಿದೆ. ಮತ್ತು ಅವ್ರನ್ನ ಗುರುತಿಸಿ ವಿಧಾನ ಪರಿಷತ್ತಲ್ಲಿ ಅವರಿಗೆ ಸದಸ್ಯರನ್ನಾಗಿ ಸರ್ಕಾರ ಮಾಡುತ್ತೆ. ಹೀಗೆ ಹಲವಾರು ಅವರ ಕೊಡುಗೆಗಳು ಇಲ್ಲಿ ಶಾಲೆ, ಕಾಲೇಜು, ಈ ಥರ ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಇದನ್ನು ಪ್ರಾರಂಭ ಮಾಡಿದ್ರು. ಹಾಗಾಗಿ ಇವತ್ತು ದೊಡ್ಡ ಹೆಮ್ಮರವಾಗಿ ಇವತ್ತು ಅವರು ಸ್ಥಾಪನೆ ಮಾಡಿದಂಥ ಇನ್ಸ್ಟಿಟ್ಯೂಷನ್ಸು ಇವರೆಲ್ಲ ಭಾಳ ಜನ ಎಲ್ಲ ಅವ್ರ ಸ್ಟೂಡೆಂಟ್ಸ್, KPJ ರೆಡ್ಡಿ ಅವರು ಇರ್ಬೋದು, ಅಥವಾ ಸರೋಜಾ ಇರ್ಬೋದು, ಅಥವಾ ನಮ್ಮ ಜಗದೀಶ್ ಇರ್ಬೋದು, ಇವರೆಲ್ಲ ಓಲ್ಡ್ ಸ್ಟೂಡೆಂಟ್ಸ್. ಇದೇ ಸಂದರ್ಭದಲ್ಲಿ ಸೈನ್ಸ್ ಪಾರ್ಕ್ ಅರಣ್ಯ ವ್ಯಾಪ್ತಿಯಲ್ಲಿ ಅರಣ್ಯ ಇಲಾಖೆ ಸಹಯೋಗದಲ್ಲಿ
ಪರಿಸರ ದಿನಾಚರಣೆ ಅಂಗವಾಗಿ ಸಸಿಗಳನ್ನು ನೆಟ್ಟರು. ಸ್ಮರಣೆ ಸಂದರ್ಭದಲ್ಲಿ ಎಚ್ಎನ್ ಪ್ರಾಧಿಕಾರದ ಸದಸ್ಯ ಕೆಪಿಜಿ ರೆಡ್ಡಿ, ಜಿ ಜಗದೀಶ್, ಆರ್ಕೆ ಸರೋಜಾ, ಶ್ರೀನಿವಾಸ್, ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕ ಭಗವಂತರಾವ್ ಪಾಟೀಲ್, ಪ್ರಾಧಿಕಾರದ ಆಯುಕ್ತೆ ಪರಿಣತಾ ರಾಮ್ ಹಾಗೂ ಸೌಮ್ಯ ಮಂಜುನಾಥ್, ಜಿಲ್ಲಾ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ, ಕಲಾವಿದ ಕವಿಗಳು ಗೊಲ್ಲಹಳ್ಳಿ ಶಿವಪ್ರಸಾದ್ ಮತ್ತಿತರರು ಇದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯ ಹೊನ್ನೇನಹಳ್ಳಿ ಬಳಿ ಇರುವ ಶ್ರೀ ಆದಿತ್ಯ ಟ್ರ್ಯಾಕ್ಟರ್ ಶೋರೂಮ್ನಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಇಂದು 2 ಟ್ರ್ಯಾಕ್ಟರ್ಗಳನ್ನು ಖರೀದಿಸಿದ್ದು, ಮಹೇಂದ್ರ ಕಂಪನಿ ತಯಾರಿಸುವ ಟ್ರ್ಯಾಕ್ಟರ್ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದರು. ರೈತರ ಗೆಳೆಯನಂತೆ ಮಹೇಂದ್ರ ಟ್ರ್ಯಾಕ್ಟರ್ ಕೆಲಸ ಮಾಡುತ್ತಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ನಲವತ್ತು ವರ್ಷಗಳ ರಾಜಕೀಯ ಅನುಭವಿ, ಸಂಸದರಾಗಿ, ಕೇಂದ್ರ ಸಚಿವರಾಗಿ, ಶಾಸಕರಾಗಿ, ರಾಜ್ಯ ಸರ್ಕಾರದ ಸಚಿವರಾಗಿ ಸೇವೆ ಸಲ್ಲಿಸುತ್ತಿದ್ದರು. ವ್ಯವಸಾಯವನ್ನು ಬಿಡದೆ ಅಪ್ಪಟ ರೈತನೆಂದು ತೋರಿಸಿಕೊಂಡಿರುವ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ತಮ್ಮ ಎಸ್ಟೇಟ್, ತೋಟ, ಹೊಲಗಳಲ್ಲಿನ ಕೆಲಸ ಮಾಡಲು ಇಂದು ಚಿಕ್ಕಬಳ್ಳಾಪುರ ಹೊರವಲಯ ಹೊನ್ನೇನಹಳ್ಳಿ ಬಳಿ ಇರುವ ಶ್ರೀ ಆದಿತ್ಯ ಟ್ರ್ಯಾಕ್ಟರ್ ಶೋರೂಮ್ನಲ್ಲಿ ಇಂದು ಮಹೇಂದ್ರ ಕಂಪನಿ 605 ಮತ್ತು 305 2 ಟ್ರ್ಯಾಕ್ಟರ್ಗಳನ್ನು ಖರೀದಿಸಿದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಮಹೇಂದ್ರ ಕಂಪನಿ ಸುಮಾರು 40 ವರ್ಷಗಳಿಂದ ಸೇವೆ ನೀಡುತ್ತಾ ಬಂದಿದ್ದು, ರೈತನ ದುಡಿಮೆಗೆ ತಕ್ಕಂತೆ ರೂಪುಗೊಳ್ಳುತ್ತಾ ಬಂದಿದೆ. ಶ್ರೀನಿವಾಸಪುರದ ನಾರಾಯಣಸ್ವಾಮಿ ಅವರ ಪುತ್ರಿ ಸಿಂಧೂ ರಾಜ್ ಟ್ರ್ಯಾಕ್ಟರ್ ಶೋರೂಮ್ ತೆರೆದು ರೈತರಿಗೆ ಅನುಕೂಲ ಕಲ್ಪಿಸುತ್ತಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಎಂದು ಶುಭ ಕೋರಿದರು. ನಂತರ 3 ದಿನಗಳ ಹಿಂದೆ ಆರ್ಸಿಬಿ ಕ್ರಿಕೆಟ್ ವಿಜಯೋತ್ಸವ ಘಟನೆಯಲ್ಲಿ ಸತ್ತು ಹೋದ 11 ಜನರ ಸಾವು ನಮಗೆ ಅತೀವ ನೋವು ತಂದಿದೆ. ಯಾರೂ ಊಹಿಸದಷ್ಟು ಜನ ಒಟ್ಟಿಗೆ ನುಗ್ಗಿದ್ದರಿಂದ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಸಿಎಂ ಸಿದ್ದರಾಮಯ್ಯ ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದಾರೆ. ಮೊದಲ ಹಂತವಾಗಿ ಪೊಲೀಸ್ ಅಧಿಕಾರಿಗಳ ಅಮಾನತು ಮಾಡಲಾಗಿದೆ. ತನಿಖೆಯಿಂದ ಯಾರು ತಪ್ಪಿಸ್ತರು ಎಂದು ತಿಳಿಯಲಿದೆ ಎಂದರು. ಹಳೆ ಕಂಪ್ನಿ ಭಾಳ ಸ್ಟ್ಯಾಂಡರ್ಡ್ ಕಂಪ್ನಿ. ಟ್ರ್ಯಾಕ್ಟರ್ಸಲ್ಲಿ ಸುಮಾರು 10 ವರ್ಷ ಮೇಲ್ಪಟ್ಟು ನಾರಾಯಣಸ್ವಾಮಿ ಅವರು ಕೋಲಾರದಲ್ಲಿ ಸರ್ವಿಸ್ ಕೊಟ್ಟಿದ್ದಾರೆ. ನಮಗೆ ತುಂಬ ಆಪ್ತರು. ಅದೇ ರೀತಿ ಇಲ್ಲಿ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದರೆ ರೈತರ ಸೇವೆಯಲ್ಲಿ ಅವರು ಮೊಟ್ಟ ಮೊದಲನೇವರಾಗಿದ್ದಾರೆ. ಮಹೇಂದ್ರ ಕಂಪ್ನಿ ಕೂಡ ಗುಣಮಟ್ಟದಲ್ಲಿ ಮೊದಲನೇದಿದೆ. ಅದೇ ರೀತಿ ಆ ಕಂಪ್ನಿಯ ಇವತ್ತು ಮಾಲೀಕರೇನಿದ್ದಾರೆ, ಏಜೆನ್ಸಿ ಮತ್ತು ಮಹೇಂದ್ರ ಕಂಪನಿ ಯಾರು ಬಂದಿದ್ದೀರಿ? ಸಂದೀಪ್ ಅವರು, ನಾರಾಯಣಸ್ವಾಮಿ ಅವರು ಮತ್ತು ಇದನ್ನು ನಡೆಸ್ತಾ ಇರೋರು ನಾರಾಯಣಸ್ವಾಮಿ ಸಿಂಧೂ ರಾಜ್ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. 18 ವರ್ಷಗಳಲ್ಲಿ ಈ ಒಂದು ಗೆದ್ದಿದ್ದಾರೆ. ಅದಕ್ಕೆ 2 ಕಂಪನಿಗಳು ಭಾಗಿಯಾಗಿದ್ದಾರೆ. ಇಷ್ಟೊಂದು ಜನ ಬರ್ತಾರೆ ಅಂತ ಯಾರೂ ಊಹಿಸಿಲ್ಲ. ಇದೊಂದನ್ನು ಸತ್ಯ ತಿಳ್ಕೋಬೇಕು, ಮಾಧ್ಯಮದವರಾಗಲಿ ಸಾರ್ವಜನಿಕ, ಯಾರೂ ಊಹಿಸಿಲ್ಲದಷ್ಟು ಜನ ಬಂದುಬಿಟ್ಟಿದ್ದಾರೆ. ಅದರಿಂದ ಅದನ್ನು ತಡೆಗಟ್ಟೋದಕ್ಕೆ ಸ್ವಲ್ಪ ತಾಪತ್ರೆ ಆಗಿದೆ. ಅದಕ್ಕೆ ಕಮಿಷನ್ ಅಪಾಯಿಂಟ್ ಮಾಡಿದ್ದಾರೆ. ರಿಪೋರ್ಟ್ ಬರೋವರೆಗೂ ಸಮಾಧಾನವಾಗಿರಬೇಕು. ಈ ವೇಳೆ ಟ್ರ್ಯಾಕ್ಟರ್ ಶೋರೂಮ್ ಮಾಲೀಕರಾದ ಎಚ್ ನಾರಾಯಣಸ್ವಾಮಿ, ಪುತ್ರಿ ಸಿಂಧೂ ರಾಜ್, ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್, ನಾಯನಹಳ್ಳಿ ಕೃಷ್ಣ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸತೀಶ್, ರವಿ, ಗುಡಿಹಳ್ಳಿ ಬಂಗಾರಪ್ಪ, ಜಾತವಾರ ರಾಮಕೃಷ್ಣಪ್ಪ ಇತರೆ ಮುಖಂಡರು ಹಾಜರಿದ್ದರು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸಣ್ಣ ಕಥೆಗಳ ಮೂಲಕ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ 134ನೇ ಜಯಂತಿಯನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಟ್ರಸ್ಟ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸರಿಯಾದ ರೀತಿಯಲ್ಲಿ ಆಯೋಜನೆ ಮಾಡದೆ ಬೇಕಾಬಿಟ್ಟಿಯಾಗಿ ಆಯೋಜನೆ ಮಾಡಿದೆ ಎಂದು ಶಾಸಕ ಕೆವೈ ನಂಜೇಗೌಡ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ 134ನೇ ಜಯಂತಿಯಲ್ಲಿ
ಶಾಸಕ ಕೆ.ವೈ. ನಂಜೇಗೌಡ ಭಾಗವಹಿಸಿ ಮಾತನಾಡಿ, ಸಣ್ಣ ಕಥೆಗಳ ಪಿತಾಮಹ, ಕನ್ನಡದ ಆಸ್ತಿ ಎಂದೇ ಪ್ರಸಿದ್ಧರಾದ ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ರವರು ಸಾಹಿತ್ಯದ ಸರ್ವ ಕ್ಷೇತ್ರಗಳಲ್ಲೂ ಸೇವೆ ಸಲ್ಲಿಸಿ ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದ ಸಾಧಕ. ತಮ್ಮ ಉನ್ನತ ಸರ್ಕಾರಿ ಸೇವೆಯಿಂದ ಸ್ವಯಂ ನಿವೃತ್ತಿ ಪಡೆದ ನಂತರ ಕನ್ನಡ ನಾಡು ನುಡಿಯ ಉತ್ಕರ್ಷಕ್ಕೆ ತಮ್ಮ ಬದುಕನ್ನು ಮುಡಿಪಾಗಿಟ್ಟವರು. ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಾಸ್ತಿ ಎಂದೇ ಖ್ಯಾತರಾಗಿರುವ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ರವರ 134ನೇ ಜಯಂತಿಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಟ್ರಸ್ಟ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸರಿಯಾದ ರೀತಿಯಲ್ಲಿ ಆಯೋಜನೆ ಮಾಡಿಲ್ಲ. ಹಾಗೂ ಟ್ರಸ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದಷ್ಟು ಬೇಗ ಸರ್ಕಾರ ಟ್ರಸ್ಟ್ ರಚನೆ ಮಾಡಿ ಕೋಟ್ಯಾಂತರ ರು ನೀಡಿದ್ರೂ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ರವರ ಹುಟ್ಟೂರು ಅಭಿವೃದ್ಧಿ ಸಹಕಾರ ನೀಡಬೇಕು ಎಂದು ಶಾಸಕ ಕೆ.ವೈ. ನಂಜೇಗೌಡ ಸರ್ಕಾರಕ್ಕೆ ಒತ್ತಾಯಿಸಿದರು. ಮಾಸ್ತಿ ಅಂದರೆ ನಮ್ಮ ಕನ್ನಡದ ಆಸ್ತಿ ಅಂತ ಏನಿದೆಯೋ ಅದು ಯಾರಿಂದ ಬಂದಿದೆ? ಮಾಸ್ತಿ ನಮ್ಮ ಕನ್ನಡದ ಆಸ್ತಿ ಅಂತ, ಅದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಇಲ್ಲಿ ಹುಟ್ಟಿದ್ರಿಂದ ವೆಂಕಟೇಶ ಅಯ್ಯಂಗಾರಿಂದ ನಮ್ಮ ಮಾಸ್ತಿಯನ್ನ ಇವತ್ತು ರಾಜ್ಯದಲ್ಲಿ ನಮ್ಮ ಕನ್ನಡದ ಆಸ್ತಿ ಅಂತೇಳಿ ಮಾತಾಡುವಂತ ಒಂದು ಅವಕಾಶ ವೆಂಕಟೇಶ ಅಯ್ಯಂಗಾರ್ ಕೊಟ್ಟಿದ್ದಾರೆ. ಅವರ ಸಾಹಿತಿಗಳಾಗಿ, ಜಿಲ್ಲಾ ಅಧಿಕಾರಿಗಳಾಗಿ, ಮತ್ತೆ ಸಾಹಿತ್ಯದಲ್ಲಿ ಅವರದೇ ಆದ ಒಂದು ಕೊಡುಗೆಯನ್ನ ಈ ಕನ್ನಡಕ್ಕೆ ಕೊಟ್ಟು ಹೋಗಿದ್ರು ಸಹಿತ ನಾವು ಯಾರು ಕೂಡ ಈ ಅವರನ್ನ ಮರೆಯಕ್ಕಾಗುವುದಿಲ್ಲ ಅಂತ ಒಂದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇತಿಹಾಸವನ್ನು ನಮ್ಗೆ ಬಿಟ್ಟು ಹೋಗಿದ್ದಾರೆ. ಇವತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಒಂದು ಟ್ರಸ್ಟ್ ಕೂಡ ಇದೇನು ಹೊಸದಲ್ಲ, ತುಂಬಾ ವರ್ಷಗಳಿಂದ ಇದೆ. ಈಗ ಆ ಟ್ರಸ್ಟ್ ಇಂದ ಈಗ ಜಿಲ್ಲಾಧಿಕಾರಿಗಳೇ ಆ ಟ್ರಸ್ಟ್ ನ ಅಧ್ಯಕ್ಷರಾಗಿದ್ದಾರೆ. ನಾನು ಈಗಾಗಲೇ ಮಂತ್ರಿ ಮತ್ತೆ ಸರ್ಕಾರದ ಮುಂದೆ ನಾನು ಮಾತಾಡಿದ್ದೇನೆ. ಆದಷ್ಟು ಬೇಗನೆ ಟ್ರಸ್ಟ್ ಅನ್ನ ಮಾಡಬೇಕು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಟ್ರಸ್ಟ್. ಇಲ್ಲಿವರೆಗೂ ಆ ಟ್ರಸ್ಟ್ ಎಲ್ಲಿತ್ತೋ ಏನೋ ನನ್ಗೊತ್ತು ಗೊತ್ತಿಲ್ಲ. ಟ್ರಸ್ಟ್ ಎಲ್ಲೋ ಏನೋ ಕೆಲಸ ಮಾಡ್ತದೆ, ಎಲ್ಲೇ ಕೆಲಸ ಮಾಡ್ತದೆ ನನ್ಗೊತ್ತು ಗೊತ್ತಿಲ್ಲ. ಆದ್ರೆ ಈಗ ಸರ್ಕಾರದ ಮುಂದೆ ನನ್ನೊಂದು ಪ್ರಸ್ತಾವನೆ ಇದೆ. ಟ್ರಸ್ಟ್ ಅನ್ನ ಸ್ಥಳೀಕರನ್ನ, ಸಾಹಿತಿಗಳನ್ನ, ಬುದ್ಧಿವಂತರನ್ನ ಸೇರಿಸಿಕೊಂಡು ಮಾಡಬೇಕು. ವಿಶೇಷವಾಗಿ ಅವರು ಹುಟ್ಟಿದ ಊರನ್ನ ಅಭಿವೃದ್ಧಿನ ಮಾಡಬೇಕು ಅಂತ ಸರ್ಕಾರದ ಮುಂದೆ, ಮಂತ್ರಿಗಳ ಮುಂದೆ ನಾನು ಒಂದು ಪ್ರಸ್ತಾವನೆ ಕೊಟ್ಟಿದ್ದೇನೆ. ಇನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ 134ನೇ ಜಯಂತಿಗೆ ಟ್ರಸ್ಟ್ ಕಾರ್ಯಕ್ರಮ ಆಯೋಜನೆ ಮಾಡದೆ ಮಾಸ್ತಿ ಗ್ರಾಮದ ದಾನಿಗಳಿಂದ ಕಾರ್ಯಕ್ರಮ ನಡೆಸಿಕೊಟ್ಟರು. ಅಲ್ಲದೆ ಕವಿಗೋಷ್ಠಿಯನ್ನ ಟ್ರಸ್ಟ್ ಬೇಕಾಬಿಟ್ಟಿಯಾಗಿ ಆಯೋಜನೆ ಮಾಡಿದ್ದು ಕವಿಗಳು ಬೇಸರ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ರವಿ, ತಹಸೀಲ್ದಾರ್ ರೂಪಾ, ಇಒ ಕೃಷ್ಣಪ್ಪ, ಮಾಸ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಜಮ್ಮ, ಉಪಾಧ್ಯಕ್ಷ ಚೇತನ್, ಬಿಇಒ ಚಂದ್ರಕಲಾ, ಕಸಾಪ ಅಧ್ಯಕ್ಷ ಹನುಮಂತಯ್ಯ, ಎಸ್ಡಿಎಂಸಿ ಅಧ್ಯಕ್ಷ ಅಕ್ರಂ ಪಾಷಾ ಸೇರಿದಂತೆ ಇನ್ನೂ ಮುಂತಾದವರು ಭಾಗವಹಿಸಿದ್ದರು. ಕೇಶವ್, ಇ ನ್ಯೂಸ್ ಟಿವಿ, ಮಾಲೂರು. ಶಿಡ್ಲಘಟ್ಟ ನಗರದಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಪಾಡಲು ಆದ್ಯತೆ ನೀಡುತ್ತಿದ್ದು ಸ್ವಚ್ಛತಾ ಕಾರ್ಯ, ಸೊಳ್ಳೆ ನಿಯಂತ್ರಣ ಹಾಗೂ ಒಳಚರಂಡಿ ಸ್ವಚ್ಛಗೊಳಿಸುವ ವಾಹನ, ಯಂತ್ರಗಳನ್ನು ಖರೀದಿಸಿದ್ದು ಇದರಿಂದ ನಗರದಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯವನ್ನು ಇನ್ನಷ್ಟು ಕಾಪಾಡಲು ನೆರವಾಗಲಿದೆ ಎಂದು ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು. ಶಿಡ್ಲಘಟ್ಟ ನಗರಸಭೆಯ ವಿವಿಧ ಯೋಜನೆಗಳ ಸುಮಾರು 1 ಕೋಟಿ ರು ಅನುದಾನದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸುವ, ತ್ಯಾಜ್ಯ ಸಂಗ್ರಹಿಸುವ ಮತ್ತು ಸೊಳ್ಳೆ ನಿಯಂತ್ರಣದ ಫಾಗಿಂಗ್ ಯಂತ್ರ ವಾಹನಗಳನ್ನು ಖರೀದಿಸಿದ್ದು ಶಾಸಕ ಬಿಎನ್ ರವಿಕುಮಾರ್ ಅವರು ಎಲ್ಲ ವಾಹನಗಳನ್ನು, ಯಂತ್ರಗಳನ್ನು ಲೋಕಾರ್ಪಣೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ನಗರದಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಪಾಡಲು ಆದ್ಯತೆ ನೀಡುತ್ತಿದ್ದು ಇದೀಗ 15ನೇ ಹಣಕಾಸು ಯೋಜನೆಯ ಉಳಿಕೆ ಮೊತ್ತದಿಂದ ನಗರಸಭೆಗೆ 97 ಲಕ್ಷ ಮೌಲ್ಯದ 10 ಘನತ್ಯಾಜ್ಯ ಸಂಗ್ರಹಣಾ ಆಟೋ ಟಿಪ್ಪರ್ಗಳು, 18 ಲಕ್ಷ ವೆಚ್ಚದಲ್ಲಿ 2 ಫರ್ಗೋಸನ್ ಟ್ರ್ಯಾಕ್ಟರ್ಗಳು, 42 ಲಕ್ಷ ವೆಚ್ಚದಲ್ಲಿ ಕಾಂಪ್ಯಾಕ್ಟರ್ ವಾಹನಗಳನ್ನು ಖರೀದಿಸಲಾಗಿದೆ. ಜೊತೆಗೆ ಸೊಳ್ಳೆ ನಿಯಂತ್ರಣಕ್ಕಾಗಿ 10 ಲಕ್ಷ ವೆಚ್ಚದಲ್ಲಿ 2 ಸಿಲಿಂಡರ್ನ ಫಾಗಿಂಗ್ ಯಂತ್ರ ಖರೀದಿಸಲಾಗಿದೆ. ಮುಂದಿನ ದಿನಗಳಲ್ಲಿ 5 ಸಿಲಿಂಡರ್ಗಳಿರುವ ಫಾಗಿಂಗ್ ಯಂತ್ರವನ್ನು ಖರೀದಿಸಲು ಚಿಂತಿಸಲಾಗಿದೆ. ಇದೀಗ ಈ ಯಂತ್ರವನ್ನು ನಗರದ ಎಲ್ಲ 31 ವಾರ್ಡ್ಗಳಲ್ಲಿ ಕಾರ್ಯಾಚರಣೆ ಆರಂಭಿಸಲಾಗುವುದು ಎಂದರು. ಕ್ಷೇತ್ರದ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ 2020-21ನೇ ಸಾಲಿನ ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ ಉಳಿದಿರ್ತಕ್ಕಂಥ ಉಳಿಕೆ ಹಣದಿಂದ ಇವತ್ತು ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಭಾಳಷ್ಟು ವರ್ಷಗಳಿಂದ ಇದ್ದಂಥ ಬೇಡಿಕೆ ಏನಿವತ್ತು ನಮ್ಮ ವಾಸವಿ ರಸ್ತೆಯನ್ನು ಇವತ್ತು ಒಂದು
37 ಲಕ್ಷಕ್ಕೆ ಒಂದು ಟೆಂಡ್ರು ಮತ್ತು 61 ಲಕ್ಷಕ್ಕೆ ಒಂದು ಟೆಂಡ್ರು, ಒಟ್ಟು ಕಾಮಗಾರಿ ವೆಚ್ಚ 97 ಲಕ್ಷ. ಇವತ್ತು ಭಾಳಷ್ಟು ಜನ ಆ ಭಾಗದಲ್ಲಿ ಇದ್ದಂಥವರು ವರ್ತಕರು ಇರ್ಬೋದು, ಅಲ್ಲಿರ್ತಕ್ಕ ವಾಸ ಮಾಡ್ತಕ್ಕಂಥ ಗ್ರಾಹಕರ ಒಂದು ಬೇಡಿಕೆ. ನಾನು ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಅವರ ಒಂದು ನನ್ನ ಮುಂದೆ ಇಟ್ಟಂಥ ಒಂದು ಬೇಡಿಕೆಯನ್ನು ಈ ದಿನ ಎಲ್ಲರ ಒಂದು ಸಹಕಾರ, ನಗರಸಭೆ ಅಧ್ಯಕ್ಷರು ಮತ್ತು ನಗರಸಭೆ ಸದಸ್ಯರು, ಈ ನಗರಸಭೆ ಎಲ್ಲ ಅಧಿಕಾರಿಗಳ ಒಂದು ಸಹಕಾರದಿಂದ ಇವತ್ತು ಆ ಒಂದು ರಸ್ತೆಯ ಈ ವೇಳೆ ನಗರಸಭೆ ಪೌರಾಯುಕ್ತ ಮೋಹನ್, ಅಧ್ಯಕ್ಷ ವೆಂಕಟಸ್ವಾಮಿ, ಉಪಾಧ್ಯಕ್ಷೆ ರೂಪಾ ನವೀನ್ ಸೇರಿದಂತೆ ಸದಸ್ಯರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಹಿಂದಿನ ಮಕ್ಕಳು ಪರಿಸರದೊಂದಿಗೆ ಆಟವಾಡುತ್ತಾ ಬೆಳೆಯುತ್ತಿದ್ದರು. ಆದರೆ ಇಂದಿನ ದಿನಗಳಲ್ಲಿ ತಂತ್ರಜ್ಞಾನದ ಜೊತೆ ಮಕ್ಕಳು ದೊಡ್ಡವರಾಗುತ್ತಾ ಪರಿಸರವನ್ನೇ ಮರೆಯುತ್ತಿದ್ದಾರೆ ಎಂದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ CS ಪ್ರಶಾಂತ್ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಉರ್ದು ಸಂಯುಕ್ತ ಪ್ರೌಢಶಾಲೆಯಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಹಾಗೂ ಸರ್ಕಾರಿ ಉರ್ದು ಶಾಲೆಯ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟು ಮಾತನಾಡಿದ ಅವರು, ಆಕ್ಸಿಜನ್ನ ಮಹತ್ವ ಏನು ಎಂಬುದನ್ನು ಕೊರೋನಾ 2ನೇ ಅಲೆ ತಿಳಿಸಿಕೊಟ್ಟಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಮರ ಗಿಡಗಳನ್ನು ಬೆಳೆಸಿ ಉತ್ತಮ ಪರಿಸರ ನಿರ್ಮಾಣಕ್ಕೆ ಪಣ ತೊಡಬೇಕು. ಕೆಲ ವರ್ಷಗಳ ಹಿಂದೆ ಮಕ್ಕಳು ಪರಿಸರದೊಂದಿಗೆ ಆಟವಾಡುತ್ತಾ ಬೆಳೆಯುತ್ತಿದ್ದರು. ಆದರೆ ಹಿಂದಿನ ದಿನಗಳಲ್ಲಿ ತಂತ್ರಜ್ಞಾನದ ಜೊತೆ ಮಕ್ಕಳು ದೊಡ್ಡವರಾಗುತ್ತಿದ್ದಾರೆ. ಮಕ್ಕಳ ಪರಿಸರ ಸ್ನೇಹಿಯಾಗಿ ಬೆಳೆಯಬೇಕು ಎಂದರು. ಯೋಜನೆ ಯಾವತ್ತೂ ಉದ್ದೇಶಿತರಾಗಿರುವಂತಹ ತಾಲೂಕಿನ ಶಿಕ್ಷಣಾಧಿಕಾರಿಗಳಾದಂತಹ ಅವರಿಗೆ ಎಲ್ಲ ಪಾಲುದಾರರನ್ನು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ತಾಲೂಕು ನಿರ್ದೇಶಕ MS ಪ್ರವೀಣ್, ವಲಯದ ಮೇಲ್ವಿಚಾರಕಿ ಇಂದಿರಾ, ಅಭಿಷೇಕ್, ಸರ್ಕಾರಿ ಉರ್ದು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಲಲಿತಾ ಮತ್ತಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು KSRTC ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಶಿಡ್ಲಘಟ್ಟದ ಡಾಲ್ಫಿನ್ ಸ್ಕೂಲ್ ನಾಗರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಅವರನ್ನು ವೀರಾಪುರ ಬೂದಾಳ ಗ್ರಾಮದ ರೈತರು ಮೈಸೂರು ಪೇಟ ಇಟ್ಟು ಶಾಲು ಹೊದಿಸಿ ಹಣ್ಣು ಹಂಪಲು ನೀಡಿ ಅಭಿನಂದಿಸಿ ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ಡಾಲ್ಫಿನ್ ನಾಗರಾಜ್, ಶಿಡ್ಲಘಟ್ಟ ತಾಲೂಕಿನಲ್ಲಿ ರೇಷ್ಮೆ ಕೃಷಿ ಮತ್ತು ಹೈನುಗಾರಿಕೆಯನ್ನು ಮಾಡುತ್ತಿರುವ ಕುಟುಂಬಗಳು ಹೆಚ್ಚಿವೆ. ಎಲ್ಲರೂ ಸಣ್ಣ ಪುಟ್ಟ ಕೃಷಿ ಕೂಲಿ ಕಾರ್ಮಿಕರು, ರೈತರೇ ಆಗಿದ್ದಾರೆ. ಈ ಎಲ್ಲರೂ ಹೆಚ್ಚಿನ ಬಡ್ಡಿಗೆ ಸಾಲ ಪಡೆದು ತಮ್ಮ ದುಡಿಮೆಯ ಹೆಚ್ಚಿನ ಪಾಲಿನ ಹಣವನ್ನು ಬಡ್ಡಿ ಕಟ್ಟಲು ಖರ್ಚು ಮಾಡುವಂತಾಗಿದ್ದು, ಕುಟುಂಬ ನಿರ್ವಹಣೆಗೂ ಎಣಗಾಡುವಂತಾಗಿದೆ. ಹಾಗಾಗಿ ರೈತರು, ಕೃಷಿ ಕೂಲಿ ಕಾರ್ಮಿಕರು ಮತ್ತು ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರಿಗೆ DCC ಬ್ಯಾಂಕ್ನಿಂದ ಕಡಿಮೆ ಬಡ್ಡಿ ಮತ್ತು ಬಡ್ಡಿ ರಹಿತವಾಗಿ ಸಾಲ ನೀಡಿ
ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿ ಆ ಮೂಲಕ ಜೀವನ ಸುಧಾರಣೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶಾಲೆಯಲ್ಲಿ ಪೇರೆಂಟ್ಸ್ ಮೀಟಿಂಗ್ ನಂತರ ತನ್ನ ಇಬ್ಬರು ಮಕ್ಕಳೊಂದಿಗೆ ರಂಗಧಾಮ ಕೆರೆಗೆ ಹಾರಿ ತಾಯಿ ಸಾವು, ಸಾವಿನ ಸುತ್ತ ಅನುಮಾನದ ಹುತ್ತ. ಗುಡಿಬಂಡೆ ತಾಲೂಕು ಆಸ್ಪತ್ರೆ ಅಂಗನವಾಡಿ ಕೇಂದ್ರಗಳಿಗೆ ಜಿಲ್ಲಾ ನ್ಯಾಯಾಧೀಶೆ ಶಿಲ್ಪಾ ದಿಢೀರ್ ಭೇಟಿ, ಅವಧಿ ಮೀರಿದ ಆಹಾರ ಪೊಟ್ಟಣಗಳ ಸೀಸ್. ಸಾರ್ಕ್ ಶೃಂಗಸಭೆ ನಡೆದಿದ್ದ ವಿಶ್ವವಿಖ್ಯಾತ ನಂದಿಗಿರಿ ಧಾಮದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಸಚಿವ ಸಂಪುಟ ಸಭೆ, ಬಯಲುಸೀಮೆ ಜಿಲ್ಲೆಗಳ ಅಭಿವೃದ್ಧಿಗೆ ಒತ್ತು ನೀಡುವ ಸಾಧ್ಯತೆ. ಕಂಟೈನರ್ ಲಾರಿ ಬೈಕ್ಗೆ ಡಿಕ್ಕಿ, ರಾತ್ರಿ ಪಾಳಿ ಕೆಲಸ ಮುಗಿಸಿ ವಾಪಸ್ ಆಗುತ್ತಿದ್ದ 3 ವಾಚ್ಮೆನ್ಗಳು ಸಾವು. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಘಟನೆ. ದಿನನಿತ್ಯದ ಸುದ್ದಿ ಸ್ಪರ್ಶಕ್ಕಾಗಿ ತಪ್ಪದೆ ವೀಕ್ಷಿಸಿ ನ್ಯೂಸ್ ಟಿವಿ.